ಸೈದಾಪುರ ಸಕ್ಕರೆ ಕಾರ್ಖಾನೆ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಾಗಲಕೋಟೆ ಕಬ್ಬು ಬೆಳೆಗಾರರ ರೋಷಾವೇಶ ಮುಂದುವರೆದಿದ್ದು, ಸಮಸ್ಯೆಗೆ ಸ್ಪಂದಿಸದ ಕಾರ್ಖಾನೆಯ ವಿರುದ್ಧ ಆಕ್ರೋಶವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಾಲು ಸಾಲು ಟ್ರ್ಯಾಕ್ಟರ್ಗಳು ಹೊತ್ತಿ ಧಗಧಗಿಸಿವೆ. ಸೈದಾಪುರ ಸಕ್ಕರೆ ಕಾರ್ಖಾನೆ ಮುಂಭಾಗ ಸಾಲುಗಟ್ಟಿ ನಿಂತಿದ್ದಂತಹ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರುವಂತಹ ಪರಿಯನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಬಾಗಲಕೋಟೆ, ಹಾವೇರಿ, ಬೆಳಗಾವಿ ಮತ್ತು ಕಲಬುರಗಿ ಈ 4 ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನ ಆರಂಭ ಮಾಡಲಾಗಿತ್ತು. ಆದರೆ ಬೆಳಗಾವಿಯಲ್ಲಿ ಸಮಸ್ಯೆ ಬಗೆಹರಿತಿದ್ದ ಹಾಗೆ, ರೈತರು ತಣ್ಣಗಾಗ್ತಿದ್ದ ಹಾಗೆ ಇಡೀ ಪ್ರಾಬ್ಲಮ್ ಸಾಲ್ವ್ ಅಂತ ಸರ್ಕಾರ ಕೂಡ ಕೈ ತೊಳೆದು ಕೂತ್ಕೊಂಡಿತ್ತು. ಅದರ ಪರಿಣಾಮ ಇವತ್ತಿದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಹಳ್ಳೂರು. ರವಿ, ಸರ್ಕಾರಕ್ಕೆ ಪದೇ ಪದೇ ಎಚ್ಚರಿಸ್ತಾ ಇದ್ರು, ಕಾರ್ಖಾನೆಗಳು ಹೇಗೆ ನಡೆಸ್ತುವೆ ನೋಡೋಣ, ಬಾಗ್ಲ ಹಾಕ್ತೀವಿ, ಹುಷಾರ್ ಹುಷಾರ್ ಅಂತ. ಬಹುಶಃ ಆ ದಿನ ಇವತ್ತು ಬಂದಿದೆ ಅನ್ಸುತ್ತೆ. ಯಾಕೆ ಯಾವೊಬ್ಬ ಅಧಿಕಾರಿಗಳಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ? ಇವತ್ತು ಇದು ಟ್ರಿಗರ್ ಆಗ್ಲಿಕ್ಕೆ ಏನ್ ಪ್ರಮುಖ ಅಂಶವಾಯ್ತು? ನಿಜಕ್ಕೂ ದಿವ್ಯಾ, ಈ ರೀತಿಯಾದಂತಹ ಸ್ಥಿತಿಯನ್ನು ನೋಡ್ತಾ ಇದ್ರೆ ಇಲ್ಲಿ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಅಸಹಾಯಕರಾದ್ರ ಅನ್ನುವಂಥ ಪ್ರಶ್ನೆ ಮೂಡ್ತೈತೆ. ಕಾರಣ ಇಷ್ಟೇ, ಈ ರೈತರು ಹಲವು ದಿನಗಳಿಂದ ಏನು ತಮ್ಮ ಬೇಡಿಕೆಯನ್ನು ಆಗ್ರಹಿಸ್ತಾ ಇದ್ರು, ತಮ್ಮ ಬೆಲೆ ನಿಗದಿಗಾಗಿ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ರು. ಅವರನ್ನ ಕರೆದು, ಫ್ಯಾಕ್ಟರಿ ಮಾಲೀಕರನ್ನ ಕರೆದು ಸಂಧಾನವನ್ನ ಮಾಡಬಹುದಾಗಿತ್ತು. ಆದರೆ 2 ಬಾರಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಸಭೆಯನ್ನು ಕರೆದಿತ್ತು. ಆದರೆ ಬೆಲೆ ನಿಗದಿ ವಿಚಾರವಾಗಿ ಇಬ್ಬರಿಗೂ ಒಪ್ಪಂದ ಆಗಿರಲಿಲ್ಲ. ಈ ರೀತಿಯಾದಂಥ ಹಿನ್ನೆಲೆಯಲ್ಲಿ ರೈತರು ಇಂದು ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು. ಮುದೋಳು ಬಂದ್ಗೆ ಕರೆ ನೀಡಿದ್ರು, ಕಾರ್ಖಾನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಇದೆಲ್ಲವೂ ಆದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಪೊಲೀಸ್ ಇಲಾಖೆ ಅಸಹಾಯಕವಾಗಿ ಕುಳಿತಿದೆ, ಜಿಲ್ಲಾಡಳಿತ ಅಸಹಾಯಕವಾಗಿ ಕುಳಿತಿದೆ ಅಂತ ಹೇಳ್ಬೋದು. ಅಂದ್ರೆ ಸುಮಾರು ಇಲ್ಲಿಗೇನು ಕಬ್ಬು ಕಾಣಿಸ್ತಿದೆ, ಇವು ಕೂಡ ರೈತರೇ ಕಳಿಸಿರ್ತಕ್ಕಂಥ ಕಬ್ಬು. ಇದು ನಷ್ಟನೂ ರೈತರಿಗೆ ಆಗ್ತಾ ಇರ್ತಕ್ಕಂಥದ್ದು. ಆದರೆ ರೈತ ಹೋರಾಟಗಾರರು ಮತ್ತು ರೈತರ ಮಧ್ಯೆ ಈಗ ಭಿನ್ನಾಭಿಪ್ರಾಯ ಬರುವಂತಹ ಲಕ್ಷಣಗಳು ಕಾಣ್ತಾ ಇವೆ. ಕಾರಣ ಏನಿಷ್ಟೇ, ಈಗಾಗಲೇ ಕಾರ್ಖಾನೆ ಮಾಲೀಕರು ಕಬ್ಬನ್ನ ಕಳಿಸ್ರಿ ಅಂತ ಹೇಳಿದ ಮೇಲೆ ನಾವು ಕಬ್ಬನ್ನ ಕಾರ್ಖಾನೆಗಳಿಗೆ ಕಳಿಸಿದ್ವಿ. ಆದರೆ ರೈತ ಹೋರಾಟಗಾರರು ಈ ಕಬ್ಬಿಗೆ ಬೆಂಕಿ ಹಚ್ಚುವ ಮೂಲಕ ನಮ್ಮ ಬಾಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥ ಆಕ್ರೋಶ ಇವರು ಹೊರ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಬ್ಬು ಹೋರಾಟಗಾರರು ಏನಿದ್ದಾರೆ, ನಾವು ಸುಮಾರು ದಿನಗಳಿಂದ ನಾವು ಮನವಿಯನ್ನ ಮಾಡಿಕೊಂಡ್ವಿ, ಅಲವತ್ತುಕೊಂಡ್ವಿ, ಬೇಡಿಕೆ ಇಟ್ಟುಕೊಂಡ್ವಿ. ಆದರೆ ಸರ್ಕಾರ ಆಗಲಿ, ಜಿಲ್ಲಾ ಪ್ರತಿನಿಧಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲಾಡಳಿತ ಆಗಲಿ ಸ್ಪಂದನೆಗೆ ಬರಲಿಲ್ಲ. ಇವತ್ತು ಮಧ್ಯಾಹ್ನದವರೆಗೂ ನಾವು ಟೈಮನ್ನು ಕೊಡ್ತೇವೆ. ಆದಾಗ್ಯೂ ಸಹಿತ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಕಾರ್ಖಾನೆ ಮಾಲೀಕರು. ಬೆಲೆ ನಿಗದಿ ವಿಚಾರ, ಬಾಕಿ ಹಣದ ವಿಚಾರ ಯಾವುದಕ್ಕೂ ಒಪ್ಪಂದಕ್ಕೆ ಬರದೇ ಇದ್ದಾಗ ರೈತರು ತಾಳ್ಮೆಯನ್ನು ಕಳೆದುಕೊಂಡು ಈ ರೀತಿಯಾದಂಥ ಅವಘಡವನ್ನು ಸಂಭವಿಸಲಿಕ್ಕೆ ಕಾರಣರಾಗಿದ್ದಾರೆ. ಈಗಾಗಲೇ ಏನು ಸೈದಾಪುರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಕಬ್ಬಿಗೆ ಬೆಂಕಿ ಹತ್ತಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ದಿವ್ಯಾ. ಈಗಾಗಲೇ ಬೆಂಕಿಯ ಕೆನ್ನಾಲಿಗೆ ದಟ್ಟವಾಗಿ ಹೊಗೆ ಆಡ್ತಾ ಇರ್ತಕ್ಕಂಥದ್ದು. ಇಡೀ ಆವರಣ ಹೊಗೆಮಯವಾಗಿದೆ. ಸಕ್ಕರೆ ಕಾರ್ಖಾನೆಯ ಇಡೀ ಆವರಣ ಹೊಗೆಮಯವಾಗಿದೆ. ಇನ್ನು ಮುಂದಿನ ಭಾಗದಲ್ಲಿ ಅಂದರೆ ಸೈದಾಪುರ ಕಾರ್ಖಾನೆಯ ಒಳಭಾಗದಲ್ಲಿ ನೌಕರರಿರ್ತಕ್ಕಂಥ 20 ಬೈಕ್ಗಳಿಗೂ ಹೆಚ್ಚು ಬೆಂಕಿಯನ್ನು ಹಚ್ಚಲಾಗಿದೆ. ಆ ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಇವತ್ತು ರೈತರು ತಾಳ್ಮೆಯನ್ನು ಕಳೆದುಕೊಂಡಿದ್ರು. ನಮ್ಮ ಬೇಡಿಕೆ ಇವತ್ತು ನಿರ್ಣಾಯಕ ಹೋರಾಟ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದನ್ನ ಜಿಲ್ಲಾಡಳಿತ ಮನಗಾಣಬೇಕಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅವರನ್ನು ಕರೆದು ಅವರ ಪರಿಸ್ಥಿತಿಯನ್ನು ಶಾಂತ ಮಾಡುವಂಥದ್ದಾಗಿರ್ಬೋದು, ಅವರನ್ನು ತಣ್ಣಗೆ ಮಾಡುವಂಥದ್ದು, ಇದು ಯಾವುದೂ ಕೂಡ ಆಗದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸ್ಥಳದಲ್ಲಿ ಪೊಲೀಸರು ಸಾಕಷ್ಟು ಹರಸಾಹಸವನ್ನು ಪಡ್ತಿದ್ದಾರೆ ಈ ಬಿಗುವಿನ ವಾತಾವರಣ ಶಾಂತವಾಗಲಿಕ್ಕೆ. ಸದ್ಯಕ್ಕೆ ಬಿಗುವಿನ ವಾತಾವರಣ ಶಾಂತವಾಗುವ ಪರಿಸ್ಥಿತಿಗಳು, ಲಕ್ಷಣಗಳು ಕಾಣ್ತಾ ಇವೆ ಅಂತ ಹೇಳ್ಬೋದು ದಿವ್ಯಾ. ಓಕೆ ರವಿ, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಒಂದರಿಂದ ಒಂದು ಹೀಗೆ ಟ್ರ್ಯಾಕ್ಟರ್ಗಳು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಧಗಿಸ್ತಿರೋದನ್ನ ನೀವು ನೋಡ್ತಾ ಇದ್ರಿ. ಸದ್ಯ ಅದನ್ನ ನಂದಿಸುವ ಕಾರ್ಯವೂ ಕೂಡ ಇನ್ನೂ ಆರಂಭಗೊಂಡಿಲ್ಲ. ಗ್ರಾಮ ತಗೊಂಡು ಬೇಗ ವಾಪಸ್ ಬರೋಣ.